ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊ ಬಂದು ಈಚೆ ನೋಡಿದ್ರ ನನ್ ಸ್ಲಿಪ್ಪರ್ ನ ಎತ್ಕೊಬಿಟ್ಟಿದಾರ ಗುರು. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನಾನು ನಿಮ್ ಗುಂಡ್ಲುಪೇಟೆ. ಇವತ್ತು ನಾನು ನಮ್ಮ ಮಚ್ಚಿಯಲ್ಲಿ ಹೋಗ್ತಿದ್ವಿ ಅಂದ್ರೆ ನಮ್ಮ ನಂಜುಗುಳ್ಳಲ್ಲಿರೋ ನಂಜುಂಡೇಶ್ವರ ನೋಡಕ್ಕೆ. ನಾನಂತೂ ವರ್ಕ್ ಬಿಸಿಲಿ ಟೆಂಪಲ್ ಬಂದು ತುಂಬಾನೇ ದಿನ ಆಗಿತ್ತು. ಅದಕ್ಕೆ ಫ್ರೀ ಮಾಡ್ಕೊಂಡು ದರ್ಶನ ಮಾಡ್ಕೊಬರೋಣ ಅಂತ ಬಂದೆ. ನಾವು ಬರೋ ತನಕ ಕ್ಲೋಸ್ ಆಗಿತ್ತು. ಅಲ್ಲೇ ಸೆಕ್ಯೂರಿಟಿನ ವಿಚಾರಿಸಿದಾಗ ಅವರು 4 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇನ್ನೇನ್ ಮಾಡೋದು, ವೇಟ್ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಫಿಕ್ಸ್ ಆಗಿ ಊಟ ನಡೀತಿತ್ತು. ಅಲ್ಲಿಗೆ ಹೋದ್ವಿ. ಟೆಂಪಲ್ ಹತ್ರ ಜನನೇ ಇಲ್ಲ, ಆದ್ರೆ ಊಟದ ಹತ್ರ ಮಾತ್ರ ಏನ್ ಜನ ಗುರು. ಆಕ್ಚುಲಿ ಚೆನ್ನಾಗಿ ಹೆಂಗೋ ಮಾಡಿ ನಾವು ಒಳಗಡೆ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಅಂದ್ರೆ ಮಿಸ್ ಮಾಡಕ್ಕಾಗತ್ತ. ನೀವಂತೂ ಎಲ್ಲೇ ಊಟ ಮಾಡಿ, ಆದ್ರೆ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಯಾವ 5 ಸ್ಟಾರ್ ಹೋಟೆಲ್ ಸಿಗಲ್ಲ. ಅಲ್ಲಿದೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟು ನೋಡಿದ್ರೆ ನಾನು ಸ್ಲಿಪ್ಪರ್ನ ಯಾರೋ ದೇವ್ಕೊಬಿಟ್ಟಿದ್ರು. ಇನ್ನೇನ್ ಮಾಡೋದು, ಹೋಗ್ಲಿ ಬಿಡು ಅಂತ ಅದೇ ಬೇಜಾರಲ್ಲಿ ಚಿರ್ಮುರಿ ತಿನ್ಕೊಂಡು ಆ ಬಿಸಿಲಲ್ಲಿ ಬರೀ ಕಾಲಲ್ಲೇ ನಡ್ಕೊಂಡ್ ಬಂದಿದ್ರು. ಹಾಗೆ ನೀವೇನ್ ಹೇಳಿ, ನಾನು ಎಲ್ಲೇ ಹೋದ್ರು ನಮ್ ಫಾಲೋವರ್ಸ್ ಅಂತ ಸಿಕ್ಕೇ ಬಿಡ್ತಾರೆ. ನಿಮ್ಮ ಈ ಪ್ರೀತಿ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಹೇಳ್ತಾ ಮಾತಾಡ್ಸ್ಕೊಂಡು ನಾವು ಟೆಂಪಲ್ ಒಳಗಡೆ ಬಂದ್ವಿ. ಹಾಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಈಚೆ ಬಂದು ಕೂಲಾಗಿ ನಮ್ಮ ಮಚ್ಚಿ ನಾನು ಕಪ್ನಲ್ಲಿ ಕುಡ್ಕೊಂಡು ನಾವು ಸ್ಟ್ರೈಟ್ ಆಗಿ ಬಂದಿದ್ದೆ ನಮ್ಮ ಗುಂಡ್ಲುಪೇಟೆಗೆ. ನಾವು ಎಲ್ಲೇ ಹೊರಗಡೆ ಹೋಗಿದ್ಲಿ, ಆದ್ರೆ ನಮ್ಮ ಊರಿಗೆ ಬಂದ ತಕ್ಷಣ ಅದ್ರ ಹ್ಯಾಪಿನೆಸ್. ನಮ್ಮ ಏರಿಗೆ ಬಂದು ನೋಡಿದ್ರೆ ಗಣಪತಿ ಬಿಡ್ತಿದ್ರು. ನಮ್ಮ ಹುಡುಗರಂತೂ ಫುಲ್ ಚಿತಾಲ್ಪತಲ ಡ್ಯಾನ್ಸ್ ಹೊಡಿತಿದ್ರು. ಹಾಗೆ ನಾನು ಒಂದೆರಡು ಸ್ಟೆಪ್ ಹಾಕಿ ಮನೆಗೆ ಹೋದೆ. ನಾನಂತೂ ಡೇ ಫುಲ್ ಅಂತೂ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್ ಬಾಯ್.